ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣಾರ್ಥಿ. ಇವಾಗ ಪ್ರದೇಶ ಸಮಾಚಾರ ಕೇಳುವಾಗ ಒಂದು ಆಘಾತಕಾರಿ ಸುದ್ದಿ ಕೇಳ್ಕೊಂಡು ಬಂದೆ. ವಿಮಾನ ದುರಂತಕ್ಕೀಡಾಗಿದೆ ಅಹಮದಾಬಾದಲ್ಲಿ. ಸುಮಾರು 242 ಜನ, ಅಂದ್ರೆ ಇನ್ನೂ ಘೋಷಣೆ ಮಾಡಿರ್ಲಿಲ್ಲ ಸರ್ಕಾರ, ಆದ್ರೆ ಯಾರು ಬದುಕಂಗೆ ಕಾಣಲ್ಲ, ಎಲ್ಲ ಸತ್ತು ಹೋಗಿದ್ದಾರೆ. ಇದಕ್ಕೆ ಇಂಥ ಅಪಘಾತಗಳು ಕೇಳಿದಾಗ ಈಗ ಸ್ವಲ್ಪ ಟಿವಿ ನೋಡ್ತಾರೆ, ತೀವ್ರ ಅನ್ನಿಸ್ತದೆ. ಆದ್ರೆ ನೋಡದೆ ಹೋದ್ರೆ ಬಹಳ ಜನ ಕಲ್ಪಿಸ್ಕೊಳಕ್ ಹೋಗಲ್ಲ. ಅಯ್ಯೋ ವಿಮಾನನ ಬಿದ್ದಿದೆ, 242 ಜನ ಸತ್ತೋಗಿದ್ದಾರೆ, ಇಷ್ಟೇ ಬಹಳ ಜನರಿಗೆ ಅನ್ಸೋದು. 242 ಜನ ಅಂದ್ರೆ ಏನದು? ಸುಮ್ಮನೆ ಕಲ್ಪಿಸ್ಕೊಳ್ಳಿ, ನಿಮ್ಮ ಯಾವುದೋ ಒಂದು ಬಸ್ಸು ದುರಂತಕ್ಕೀಡಾದ್ರೆ ಒಂದು ಬಸ್ಸು ಲಾರಿ ನಡುವೆ ಅಥವಾ 2 ಬಸ್ಸಿನ ನಡುವೆ ದೊಡ್ಡ ಡಿಕ್ಕಿ ಸಂಭವಿಸಿದೆ ಅಂತ ಇಟ್ಕೊಳ್ಳಿ. ಅದರಲ್ಲೊಂದು 20 ಇದ್ರಾಗೊಂದು 20 ಜನ ಸತ್ತಿರ್ಬೋದು, 40 ಜನ. ಒಂದು ಬಸ್ಸಲ್ಲಿ ಎಷ್ಟು ಜನ ಕುತ್ಕೋಬಹುದು? 55, 60. ಒಂದು 60 ಜನ ಅಂದ್ಕೊಳ್ಳೋಣ. ಎಲ್ಲ ನಿಂತಿರೋರು ಎಲ್ಲ ನೋಡಿದ್ರೆ ಒಂದು 60-65 ಜನ ಕೂತ್ಕೊಂಡು. ಈಗ ವಿಮಾನದಲ್ಲಿ ಸತ್ತಿರೋ ಸಂಖ್ಯೆ ಅಂದ್ರೆ ಬಸ್ಸಿಗೆ ಹೋಲಿಕೆ ಮಾಡಿದ್ರೆ ಎಷ್ಟು ಬಸ್ ಹೋದಂಗಾಯ್ತು? 4 ಬಸ್ಗಿಂತ ಒಂದು ಸ್ವಲ್ಪ ಜಾಸ್ತಿ, 6×4 24. ಅದು 4 ಬಸ್ ಜನ ಒಂದೇ ಸಾರಿ ಮೇಲಿಂದ ಬಿದ್ದು ಸತ್ತೋಗ್ಬಿಡ್ತಾರೆ. ಪ್ರಾಯಶಃ ವಿಮಾನ ಒಂದು ಹಾರ್ತು ಅಂದ್ರೆ ಅದರ ವ್ಯವಸ್ಥೆ, ಅದರ ಚೆಕ್ಕಿಂಗ್, ಇನ್ಸ್ಪೆಕ್ಷನ್, ಅದರ ಒಂದು ಕ್ವಾಲಿಟಿ ಎಲ್ಲ ದೃಷ್ಟಿಯಿಂದನೂ ಚೆನ್ನಾಗಿ ಮಾಡಿರ್ತಾರೆ. ಅದರ ಪೈಲಟ್ ಏನಿರ್ತಾನಲ್ಲ, ಪೈಲಟ್ ಅಂದ್ರೆ ಒಬ್ಬ ಇರಲ್ಲ ಸಾಮಾನ್ಯವಾಗಿ, ಒಂದು 3 ಜನ, ಒಬ್ಬ ಕ್ಯಾಪ್ಟನ್ ಅಂತ ಇರ್ತಾನೆ. ಆ ವಿಮಾನ ಪೈಲಟ್ಗಿಂತ ದೊಡ್ಡವನು ಅವನು ಅಂತ ಕಾಣುತ್ತೆ. ನಮ್ಮ ರೇಣುಸ್ವಾಮಿ ಅವ್ರಿಗೆ ಗೊತ್ತು, ಯಾಕಂದ್ರೆ ಅವರು ಬಹಳ ಅಡ್ಡಾಡಿದ್ದಾರೆ ವಿಮಾನದಾಗೆ. ಕ್ಯಾಪ್ಟನ್ ಪೈಲಟ್ಗಿಂತ ದೊಡ್ಡವನೇ ಇರ್ತಾನೆ ಅನ್ಸುತ್ತಲ್ವಾ? ಅವ್ನು ಕ್ಯಾಪ್ಟನ್ ಗೈಡ್ ಮಾಡ್ತಿರ್ತಾನೆ. ಮತ್ತು ಆ ಕ್ಯಾಪ್ಟನ್ಗಿಂತ ಇನ್ನೂ ಹೆಚ್ಚಿನ ಎಕ್ಸ್ಪರ್ಟ್ಸು, ಎಂಜಿನಿಯರ್ಸು ಅದಕ್ಕೆ ಸಂಬಂಧಪಟ್ಟಂಗೆ ಆ ವಿಮಾನವನ್ನು ಚೆಕ್ ಮಾಡಿರ್ತಾರೆ ಪ್ರತಿ ಸಾರಿ ಹೊರಡ್ಬೇಕಾದ್ರೂ. ಯಾಕಂದ್ರೆ ಆಕಾಶದಲ್ಲಿ ಹಾರೋದಿರ್ತದೆ, ಹಾಗಾಗಿ 2 ಎಂಜಿನ್ಗಳಿರುತ್ತೆ. ಒಂದು ವಿಮಾನಕ್ಕೆ 2 ಎಂಜಿನ್ ಇರುತ್ತೆ. ಒಂದು ಎಂಜಿನ್ ಫೇಲ್ ಆದ್ರೂ ಕೂಡ ಇನ್ನೊಂದು ಎಂಜಿನ್ ಸ್ಟಾರ್ಟ್ ಆಗೋಂಗೆ ಆಟೋ ವ್ಯವಸ್ಥೆ ಇರ್ತದೆ ಈಗಿನ ಕಾಲದಲ್ಲಿ. ಇಷ್ಟೆಲ್ಲ ವ್ಯವಸ್ಥಿತವಾಗಿರುತ್ತೆ ಒಂದು ವಿಮಾನ ಹಾರಬೇಕಾದ್ರೆ, ಸುಮ್ಮನೆ ಅಲ್ಲ. ಆಮೇಲೆ ಆ 242 ಜನ, ಅದರಲ್ಲಿ ಗುಜರಾತಿನ ಮಾಜಿ ಮುಖ್ಯಮಂತ್ರಿ, ನಿಮ್ಮೆಲ್ಲ ಹೆಸರು ಕೇಳಿರ್ತೀರ, ವಿಜಯ್ ರೂಪಾಣಿ ಅಂತ ಹೇಳಿ, ಅವನು ಇದ್ದ ಅದರಲ್ಲಿ. ಅಂದ್ರೆ ಅದು ಲಂಡನ್ಗೆ ಹೋಗೋವಂಥದ್ದು, ಇದೆ ಸಮೀಪದ್ದಲ್ಲ, ಅದು ನಮ್ದೇ ಭಾರತ ದೇಶದ್ದೇ. ಅದು ಏರ್ ಇಂಡಿಯಾ ವಿಮಾನ ಲಂಡನ್ಗೆ ಹೋಗ್ಬೇಕಾಗಿತ್ತು. ಲಂಡನ್ಗೆ ಹೋಗ್ಬೇಕಾದ್ರಂತೂ ಇನ್ನು ಯಾವುದೇ ವಿಮಾನ ಆದ್ರೂ ಸಂಪೂರ್ಣ ಸಿದ್ಧತೆಯೊಂದಿಗೆ ಹೋಗ್ತಾರೆ. ಲಂಡನ್ಗೆ ಹೋಗ್ಬೇಕಾದ್ರೆ ಅದಕ್ಕೆ ಇನ್ನೂ ಜಾಸ್ತಿ ವ್ಯವಸ್ಥೆ ಇರ್ತದೆ. ಅಂದ್ರೆ ಪ್ರತಿಯೊಂದು ಆ ನೀರಿಂದ ಹಿಡ್ಕೊಂಡು, ಆಮೇಲೆ ಅದರ ಏನು ಫ್ಯೂಯಲ್, ಅಂದ್ರೆ ಗ್ಯಾಸೋಲಿನ್ ಅಂತ ಕರೀತಾರೆ ಅದಕ್ಕೆ, ಅದರದ್ದು ವ್ಯವಸ್ಥೆ ಪ್ರತಿಯೊಂದು ಸಂಪೂರ್ಣ ಆಗಿದ್ರೆ ಮಾತ್ರ ಅದಕ್ಕೆ ಅವಕಾಶ ಸಿಗುತ್ತೆ, ಇಲ್ಲದೆ ಹೋದ್ರೆ ಸಿಕ್ಕಲ್ಲ. ನಮ್ಮ ದೇಶದಲ್ಲಿ ಡೆಮಾಸ್ಟಿಕ್ ಅಂತ ಏನು ಹೇಳ್ತಾರೆ ಅದಕ್ಕೆ, ಅಂದ್ರೆ ಊರಲ್ಲಿ ನಮ್ಮ ದೇಶದಲ್ಲಿ ಅಷ್ಟೇ ಅಡ್ಡಾಡ್ತಕ್ಕಂಥದ್ದು. ಡೊಮೆಸ್ಟಿಕ್ ಅಂತಾರೆ. ಈಗ ಉದಾಹರಣೆ ಬೆಂಗಳೂರಲ್ಲಿ ಹಾರಿದ್ರೆ ಡೆಲ್ಲಿ, ಅಥವಾ ಡೆಲ್ಲಿಲಿ ಹಾರಿದ್ರೆ ಕಲ್ಕತ್ತಾದಿಂದ ಬೆಂಗಳೂರು, ಈ ತರ ಇದ್ರೆ ಡೊಮೆಸ್ಟಿಕ್ ಅಂತ ಹೇಳ್ತಾರೆ. ಅದು ಸಾಮಾನ್ಯವಾಗಿ ಇಂಡಿಯನ್ ಏರ್ಲೈನ್ಸ್ ಅಥವಾ ಬೇರೆ ಬೇರೆ ಇವಾಗ ಬಹಳ ಸಂಸ್ಥೆಗಳು ಬಂದಿದ್ದಾವೆ. ಇದು ಏರ್ ಇಂಡಿಯಾ ವಿಮಾನ. ಏರ್ ಇಂಡಿಯಾ ಅಂದ್ರೆ ಸಾಮಾನ್ಯವಾಗಿ ಹೆಚ್ಚು ಔಟರ್ಸ್, ಅಂದ್ರೆ ಫಾರಿನ್ ಸರ್ವಿಸ್ ಇರ್ತದೆ. ಅಂತಹದ್ದೊಂದು ವಿಮಾನ ದುರಂತಕ್ಕೀಡಾಗಿದೆ. ಅದು ಏನು ಹಾರಿದ ಕೆಲವೇ ಕ್ಷಣಗಳಲ್ಲಿ
5 ನಿಮಿಷನಾ? 5 ನಿಮಿಷ ಅಂದ್ರೂ ಅದು ಹೆಚ್ಚು ಕಡಿಮೆ ಒಂದು 20 ಕಿಲೋಮೀಟರ್ 30 ಕಿಲೋಮೀಟರ್ ಹತ್ರ ಕೊಟ್ಟೋಗಿರುತ್ತೆ ಅನ್ಸುತ್ತೆ. 5 ನಿಮಿಷದಲ್ಲೂ ಕೂಡ 30-40 ಕಿಲೋಮೀಟರ್ ಅಂದ್ರೆ ಎತ್ತರ ತಗೊಂಡ್ಬಿಟ್ಟಿರ್ತದೆ ಅನ್ನೋ ಅಷ್ಟು ಟೇಕ್ ಆಫ್ ಆಗ್ಬಿಟ್ಟಿರುತ್ತೆ. ಅಲ್ಲಿಂದ ಬಿದ್ದಾಗ ಒಬ್ರು ಉಳಿಯಂತ ಸಾಧ್ಯತೆ ಅಂತೂ ಇರೋದಿಲ್ಲ, ಉಳಿದಿಲ್ಲ. ಇಷ್ಟೊತ್ತಿಗೆ ಈ ಘೋಷಣೆ ಆಗಿರ್ಬೋದು ಅನ್ಸುತ್ತೆ. ಓ, ಹಾಸ್ಪಿಟಲ್ ಮೇಲೆ ಬಿದ್ದಿದ್ಯಾ? ಹಾ ಹಾ. ಅಂದ್ರೆ ಸತ್ತಿದ್ದಾರೆ. ಹಾ ಹಾ. ಪ್ರಾಯಶಃ ಇದ್ರ ಲಕ್ಷಣಗಳೆಲ್ಲ ನೋಡಿದ್ರೆ ಇದು ಭಯೋತ್ಪಾದಕ ದಾಳಿ ಇರ್ಬೋದು ಅಂತ ನನ್ಗನ್ಸ್ತಾ ಇದೆ. ಅಂದ್ರೆ ಆತ್ಮಾಹುತಿ ದಳದವರು ಅವರು ತಾವು ಹೋಗಿ ವಿಮಾನದಲ್ಲಿ ಕುತ್ಕೊಂಡ್ಬಿಡ್ತಾರೆ ಮಾಮೂಲಿ ಹೆಂಗೆ ಇವರು ಏನು ವರ್ಲ್ಡ್ ಟ್ರೇಡ್ ಸೆಂಟರ್ ಹೊಡೆದ್ರಲ್ಲ, ಅಲ್ಲಿ ಪೈಲಟೇ ಆಗಿದ್ದ ಅವನು, ಭಯೋತ್ಪಾದಕನೇ ಪೈಲಟ್ ಆಗಿದ್ದ. ಅಂದ್ರೆ ಹೈಜಾಕ್ ಮಾಡಿ ತಗೊಂಡೋಗಿ ಹೊಡೆದ್ರು. ಇದು ಲಕ್ಷಣಗಳು ನೋಡಿದ್ರೆ ಮತ್ತು ಅದು ಆಗಿರೋಂಥ ರೀತಿ ಎಲ್ಲ ನೋಡಿದ್ರೆ ಗೊತ್ತಾಗತ್ತೆ ಮುಂದೆ. ಯಾಕಂದ್ರೆ ಅದು ಬ್ಲ್ಯಾಕ್ ಬಾಕ್ಸ್ ಇರುತ್ತೆ, ಅದರಲ್ಲಿ ರೆಕಾರ್ಡ್ ಆಗಿರುತ್ತೆ, ಯಾಕೆ ಬಿತ್ತು, ಏನಾಯ್ತು ಎಲ್ಲದೂ ರೆಕಾರ್ಡ್ ಆಗಿರುತ್ತೆ. ಅದು FDR. ಹಾ, ಅದು ಸತ್ಯ ಹೇಳುತ್ತೆ. ಆಮೇಲೆ ಇವ್ರು ಹೆಂಗಿರ್ತಾರೆ ಭಯೋತ್ಪಾದಕ ಸಂಘಟನೆಗಳಂದ್ರೆ ಜವಾಬ್ದಾರಿ ತಗೊಂತಾರ ಅವರು ನಾವು ಹೊಡೆದಿದೀವಿ, ನಾವು ಕಾರಣರು ಅಂತ ತಗೋಬಹುದು. ತಗೊಂಡ್ರೆ ಅದು ಇನ್ನೂ ಈಸಿ ಆಗತ್ತೆ. ಅವ್ರು ಯಾರು ಈಗ ಈ ಸಾಮಾನ್ಯ ಮೋದಿ ಇರೋದ್ರಿಂದ ತಗೊಳಲ್ಲ ಅವ್ರು. ಈಗ ಮೊನ್ನೆ ಹೊಡೆಸ್ಕೊಂಡಿರೋದ್ರಿಂದ ಈ ಸಾರಿ ಯಾರು ಹೇಳಲ್ಲ, ನಾವು ಕಂಡುಹಿಡಿಬೇಕಾಗತ್ತೆ. ಅದಕ್ಕೆಲ್ಲ ವಿಧಿ ವಿಜ್ಞಾನ ಇರುತ್ತೆ, ಮತ್ತೆ ಬೇರೆದೆಲ್ಲ ಇನ್ವೆಸ್ಟಿಗೇಷನ್ಸ್ ಬಹಳ ಆಗತ್ತೆ. ಒಟ್ಟಾರೆ ಈ ಅಪಘಾತಗಳು, ಆಕ್ಸಿಡೆಂಟ್ಸ್, ಅನಾಹುತಗಳು ಆಗ್ತಾನೆ ಇರ್ತದೆ. ಇದು ಎಷ್ಟೇ ಚೆನ್ನಾಗ ಒಳ್ಳೆ ವ್ಯವಸ್ಥೆ ಮಾಡ್ಕೊಂಡಿದ್ರು, ನಮ್ಮ ದೇಶಕ್ಕಿಂತ ಅಮೆರಿಕದಲ್ಲಿ ಅವಾಗೇನು 3 ವಿಮಾನಗಳನ್ನ ಅಪಹರಣ ಮಾಡಿದ್ರಲ್ಲ, ಅದು ಬಹಳ ದೊಡ್ಡ ದುರಂತ. ಅದು ಬಹಳ ದೊಡ್ಡ ದುರಂತ. ಸುಮಾರು ಅದರಲ್ಲಿ ಒಂದು 3,500-4,000 ಜನಕ್ಕಿಂತ ಹೆಚ್ಚು ಸತ್ತಿದ್ದಾರೆ ಅಂತ ಅನ್ಸುತ್ತೆ. 110 ಅಂತಸ್ತಿನ ಕಟ್ಟಡ ಅದು ವರ್ಲ್ಡ್ ಟ್ರೇಡ್ ಸೆಂಟರ್. ಅಂದ್ರೆ 110 ಅಂತಸ್ತು. 10 ಅಂತಸ್ತೇ ನೀವು ನೋಡಿಲ್ವೇನೋ ಬಹಳ ಜನ ಇಲ್ಲಿರೋರು. ನೀವು 10 ಅಂತಸ್ತಿನ ಕಟ್ಟಡನೇ ನೋಡಿರ್ಲಿಕ್ಕಿಲ್ಲ. ಬಹಳ ಅಂದ್ರೆ ಮಲ್ಟಿ ಸ್ಟೋರೇಡ್ ಬಿಲ್ಡಿಂಗ್, MS ಬಿಲ್ಡಿಂಗ್ ಇದೆಯಲ್ಲ, ಅದು 24 ಅಂತಸ್ತೇನೋ ಇದೆ ಬೆಂಗಳೂರಲ್ಲಿ. ಅಲ್ಲಿಗೆ ಯಾವಾಗ್ಲಾರು ಹೋಗಿರ್ಬೋದು ನೀವು. ಅದು 110 ಅಂತಸ್ತು ಅಂದ್ರೆ ಎಷ್ಟು ಎತ್ತರ ಇರ್ಬೇಕು ಲೆಕ್ಕ ಹಾಕೊಳ್ಳಿ. 110 ಅಂತಸ್ತು ಅಂದ್ರೆ ಕಡಿಮೆ ಅಂದ್ರೆ ಒಂದು ಅಂತಸ್ತಿಗೆ 12 ಅಡಿ ಹೈಟ್ ಅಂತ ಇಟ್ಕೊಂಡ್ರೆ ಅಷ್ಟು ಎತ್ತರ. ಅಂದ್ರೆ 1000 ಅಡಿ ಎತ್ತರಕ್ಕಿಂತ ಹೆಚ್ಚು ಹೋಗಿರುತ್ತೆ ಅದು. ಅಂತಹದ್ದನ್ನ ಸುಮ್ಮನೆ ಒಂದು ವಿಮಾನದಲ್ಲಿ ಹೋಗಿ ಅವನು ಹೊಡೆದು ಆ ಟವರೇ ಬೀಳೋ ಹಾಗೆ ಮಾಡ್ಬಿಡ್ತಾನೆ. ಅವನು ಒಬ್ಬ ಎಕ್ಸ್ಪರ್ಟ್ ಪೈಲಟ್, ಎಕ್ಸ್ಪರ್ಟ್ ಅವನು. ಅಂದ್ರೆ ತುಂಬಾ ಎಕ್ಸ್ಪರ್ಟ್ ಇದ್ರೆ ಮಾತ್ರ ಸಾಧ್ಯ ಅದು. ಇಲ್ಲ ಅವನೇ ಅದ್ರಪಕ್ಕಾದ್ರೆ ಹೈಜಾಕ್ ಮಾಡ್ಬೋದು, ಎಲ್ಲಾದ್ರೂ ತಗೊಂಡೋಗಿ ಬೀಳಿಸ್ಬೋದು ಅಷ್ಟೇ. ಆದ್ರೆ ಅಷ್ಟು ನೀಟಾಗಿ ಹೋಗಿ ಅದು 2 ವಿಮಾನಗಳು ಅದಕ್ಕೆ ಹೊಡಿಬೇಕಂದ್ರೆ ಎಂಥ ತರಬೇತಿ ಕೊಟ್ಟಿರ್ಬೇಕು ಅವ್ರಿಗೆ, ಎಷ್ಟು ವರ್ಷಗಳ ತರಬೇತಿ ಆಗಿರ್ಬೇಕು. ಮತ್ತೆ ಸಾಯೋದಕ್ಕೆ ಸಿದ್ಧವಾಗ್ಬೇಕಲ್ಲ ಅವನೇನು ಉಳಿಯಲ್ಲ. ಆತ್ಮಾಹುತಿ ದಳದವ್ರು ಯಾವಾಗಲೂ ಉಳಿಯಲ್ಲ ಅಂತ. ಅಂದ್ರೆ ಈ ಧರ್ಮಾಂಧತೆ ಅನ್ನುವಂಥದ್ದು, ಫ್ಯಾನಿಟಿಸಿಸಮ್ ಅನ್ನೋದು ಬಹಳ ಕೆಟ್ಟದ್ದದು. ಅದಕ್ಕೆ ಆ 2 ಧರ್ಮಗಳೇನಿದಾವಲ್ಲ, ಮತಾಂಧ ಧರ್ಮಗಳು, ಅದ್ರಲ್ಲಿ ಒಂದು ಬಹಳ ದೊಡ್ಡ ಮತಾಂಧ ಧರ್ಮ, ಇನ್ನೊಂದು ಪರವಾಗಿಲ್ಲ ಇದ್ದಿದ್ರಲ್ಲಿ. ಅವರು ಸಾವಿರಾರು ಸಾವುಗಳಿಗೆ ಕಾರಣರಾಗಿದ್ದಾರೆ. ಮತಾಂಧತೆ ಯುದ್ಧಕ್ಕೆ ಕಾರಣ ಆಗಿದೆ, ಅನೇಕ ಜನ ಸತ್ತಿದ್ದಾರೆ, ನಾಗರಿಕತೆಗಳನ್ನೇ ಅಳಿಸ್ಬಿಟ್ಟಿದ್ದಾರೆ. ಈಗ ನಮ್ಮಲ್ಲಿ ಸ್ವಾತಂತ್ರ್ಯ ಬಂದ್ಮೇಲೆ ನಮ್ಮಲ್ಲಿ ಬುಡಕಟ್ಟಿನ ಜನರಿಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಬುಡಕಟ್ಟಿನ ಜನಕ್ಕೂ ಕೂಡ ಒರಿಸ್ಸಾದಲ್ಲಿ, ನಮ್ಮಲ್ಲಿ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ, ಮಹದೇಶ್ವರ ಬೆಟ್ಟದಲ್ಲಿ, ಮತ್ತೆ ಇಲ್ಲಿ ಉತ್ತರ ಕನ್ನಡದಲ್ಲಿ ಎಷ್ಟೋ ಬುಡಕಟ್ಟಿನ ಜನಗಳಿದಾವೆ. ಆಮೇಲೆ ಕಾಡಲ್ಲಿ ವಾಸ ಮಾಡ್ತಕ್ಕಂಥವ್ರು, ಅವರಿಗೆ ಬೆಳವಣಿಗೆಗೆ ಅವಕಾಶ ಕೊಟ್ಟಿದ್ದಾರೆ ನಮ್ಮ ದೇಶದಲ್ಲಿ. ಇವತ್ತು ಸಿಕ್ಕಿಂ ಬಗ್ಗೆ ಓದ್ತಾ ಇದ್ವಿ. ಅಲ್ಲಿ ಅವರು ಕೂಡ ಅಷ್ಟೇ ತುಂಬಾ ಜನ ತುಂಬಾ ಬಡವರಿದ್ರು, ದುಡಿತಾ ಇರ್ಲಿಲ್ಲ. ಎಷ್ಟೋ ರಾಜರುಗಳು ದುಡಿತಿರ್ಲಿಲ್ಲ, ದುಡಿಯೋರಿಗೆ ಕೆಲಸನೂ ಇರ್ಲಿಲ್ಲ. 75ನೇ ಇಸ್ವಿಲಿ ನಮ್ಮ ಜೊತೆ ಸೇರ್ಕೊಂಡ ಮೇಲೆ, ಅದು ಮೊದಲು ಪ್ರತ್ಯೇಕ ದೇಶ ಆಗಿತ್ತು, ಈಗ 50 ವರ್ಷ ಆಯ್ತು.
50 ವರ್ಷದಲ್ಲಿ ಸಿಕ್ಕಿಂನ ಒಂದು ಇಡೀ ವಿಶ್ವನೇ ಬಂದು ನೋಡೋ ಹಾಗೆ ಭಾರತ ದೇಶ ಮಾಡ್ತು. ಅದಕ್ಕೆ ಕಾರಣ ಏನು ಅಂತಂದ್ರೆ ಅದು ಫೆನೆಟಿಕ್ ಅಲ್ಲ. ನಮ್ಮ ದೇಶದಲ್ಲಿ ನಮ್ಮ ಹಿಂದೂ ಸಂಸ್ಕೃತಿ ಒಳಗಡೆ ಏನು ಬರ್ತಕ್ಕಂಥ ಎಲ್ಲಾ ಜನಾಂಗಗಳು ಕೂಡ ಫೆನೆಟಿಕ್ ಅಲ್ಲ. ಬೌದ್ಧರಿರ್ಲಿ, ಜೈನರಿರ್ಲಿ ಮತ್ತು ಸಿಖ್ರಿರ್ಲಿ. ಸಿಖ್ರಿಗೆ ಸ್ವಲ್ಪ ಮತಾಂಧತೆ ಬೆಳೆಸಕ್ ಪ್ರಯತ್ನ ಪಟ್ಟರು, ಆದ್ರೆ ಅದು ಆಗ್ಲಿಲ್ಲ. ಅದು ಈಗಲೂ ಕೂಡ ಪಂಜಾಬ್ ದುಶ್ಚಟಕ್ಕೆ ಬಹಳ ಪ್ರಸಿದ್ಧಿಯಾಗಿದೆ. ಅಂದ್ರೆ ಡ್ರಗ್ಸ್ ಅಡಿಕ್ಷನ್ ಬಹಳ ಇದೆ. ಅದಕ್ಕೆ ಕಾರಣ ಮತಾಂಧತೆನೆ ಸ್ವಲ್ಪ ಮಟ್ಟಿಗೆ. ಇಂಥದ್ದೆಲ್ಲ ನಾವು ಪ್ರಜಾಪ್ರಭುತ್ವ ಮತ್ತು ಫೆನೆಟಿಸಿಸಮ್ ಎರಡೂ ಇರಬಾರ್ದು. ಮತಾಂಧತೆ ಇರಬಾರ್ದು, ಪ್ರಜಾಪ್ರಭುತ್ವ ಇರಬೇಕು. ಅಂದ್ರೆ ಮಾತ್ರ ಉಳಿಯುತ್ತೆ. ಆ ಪ್ರಜಾಪ್ರಭುತ್ವದಲ್ಲೂ ಕೂಡ ನೀವು ವೀಕ್ ಆದ್ರೆ, ಅಂದ್ರೆ ಇವಾಗ ನಮ್ಮ ಏನು ಒಬ್ಬ ಸ್ಟ್ರಾಂಗ್ ಪ್ರೈಮ್ ಮಿನಿಸ್ಟರ್ ಇದಾರೆ ಅಂತ ಇಷ್ಟು ಚೆನ್ನಾಗಿ ನಡೆದಿದೆ ನಮ್ಮ ದೇಶ. ಇಲ್ಲದೆ ಹೋಗಿದ್ರೆ, ಹಿಂದಿನ ತರ ಪ್ರೈಮ್ ಮಿನಿಸ್ಟರ್ ಇದ್ದಿದ್ರೆ ಇಷ್ಟೊತ್ತಿಗೆ ಎಷ್ಟು ಬಾಂಬ್ ಸ್ಫೋಟ ಆಗ್ತಿದ್ವೋ, ಇಂಥ ವಿಮಾನ ದುರಂತಗಳು ಇನ್ನೂ ಎಷ್ಟಾಗ್ತಿದ್ವೋ, ಇನ್ನೂ ಅಥವಾ ಕಾಶ್ಮೀರ ಇಷ್ಟೊತ್ತಿಗೆ ಕಿತ್ಕೊಂಡೇ ಬಿಡ್ತಿದ್ರೋ ದೇವರಿಗೆ ಗೊತ್ತು. ಆದ್ರಿಂದ ನಾವು ಅದು ವಿಶ್ವದ ಪರಮಾತ್ಮನ ಸಂಕಲ್ಪ ಇದೆ. ನಮ್ಮ ಋಷಿಮುನಿಗಳ ಮತ್ತು ತ್ಯಾಗಿಗಳ, ಯೋಗಿಗಳ ಜೊತೆಗೆ ಸ್ವಾತಂತ್ರ್ಯ ಹೋರಾಟಗಾರರ ಪ್ರತಿಯೊಬ್ಬರ ಸಂಕಲ್ಪ ಇತ್ತು, ಭಾರತ ಚೆನ್ನಾಗಿ ಆಗ್ಬೇಕು. ಅದಕ್ಕೋಸ್ಕರ ತಪಸ್ವಿಗಳಾದ್ರು ಎಷ್ಟೋ ಜನ. ಮಹರ್ಷಿ ಅರವಿಂದ್ರ ಅಂತ ಅವರೆಲ್ಲ ಹೇಳಿದ್ದಾರೆ, ಭಾರತ ಖಂಡಿತ ಉಳಿಯುತ್ತೆ. ಭಾರತದಿಂದನೇ ಮತ್ತೆ ಹೊಸ ರೀತಿ, ಅಂದ್ರೆ ಹೊಸ ರೀತಿ ನೀತಿಗಳು, ಹೊಸ ಒಂದು ಧರ್ಮ ಉದಯ ಆಗತ್ತೆ ಅನ್ನುವಂತ ಮಾತನ್ನ ಎಷ್ಟೋ ಜನ ಋಷಿಗಳು ಹೇಳಿದ್ದಾರೆ. ಮತ್ತು ಎಲ್ಲಿ ಭಯೋತ್ಪಾದನೆ, ಮತಾಂಧತೆ ಇರ್ತದೋ ಅದು ಮತ್ತೆ ಮತ್ತೆ ತಿಳ್ಕೊಳ್ಳಿ, ಅದು ಈ ಭಸ್ಮಾಸುರನ್ ತರ ತನ್ನನ್ನು ತಾನೇ ಭಸ್ಮ ಮಾಡ್ಕೊಳ್ಳುತ್ತೆ. ಅಂದ್ರೆ ತನ್ನಿಂದ ತಾನೇ ಹಾಳಾಗೋಗುತ್ತದು. ಆದ್ರಿಂದ ಈ ವಿಮಾನದ ದುರಂತದ ಹಿಂದೆ ಅದು ನನಗನ್ಸೋದು, ಅದು ಸತ್ಯ ನೋಡೋಣ, ಒಂದು 75% ಭಯೋತ್ಪಾದಕ ದಾಳಿನೇ ಅಂತ ನನ್ಗನ್ಸುತ್ತೆ. ಆತ್ಮಾಹುತಿ ದಾಳಿ ಇರ್ಬೋದು, ಬಾಂಬ್ ಇಟ್ಟಿರ್ಬೋದು ಅಂತ ಅನ್ಸುತ್ತೆ. ಇಡದೇ ಇದ್ರೆ ಬಹಳ ಸಂತೋಷ. ಇಟ್ಟಿದ್ರೆ, ಅದೇನಾದ್ರು ಭಯೋತ್ಪಾದಕ ದಾಳಿ ಆಗಿದ್ರೆ ಮತ್ತೆ ಬಹಳ ದೊಡ್ಡ ಅನಾಹುತ, ಶಿಕ್ಷೆ ಅನುಭವಿಸ್ಬೇಕಾಗತ್ತೆ. ಈಗಂತೂ ನಮ್ಮ ಸರ್ಕಾರದವ್ರು ಸುಮ್ಮನೆ ಇರಬಾರ್ದು, ಯಾವ ಕಾರಣಕ್ಕೂ ಅವರು ಹಿಂಜರಿಬಾರ್ದು. ಅಂದ್ರೆ ಈಗ ಅವರೇ ಶುರು ಮಾಡಿದ್ರು, ಪಹಲ್ಗಾಮ್ ದಾಳಿ ಅವರೇ ಶುರು ಮಾಡಿದ್ರು. ಮತ್ತೆ ನಮಗೆ ಯುದ್ಧ ವಿರಾಮ ಮಾಡೋಣ, ನಾವು ಸ್ವಲ್ಪ ಅಂದ್ರೆ ನಾವು ಸರಿತೀವಿ, ನಮ್ದು ಅವ್ರು ಕೇಳ್ಕೊಂಡಿದ್ದಕ್ಕೆ ಇವ್ರು ಸುಮ್ಮನಾದ್ರು. ಅವ್ರು ಕೇಳ್ದೆ ಹೋಗಿದ್ರೆ ಇನ್ನೂ ದಾಳಿಗಳಾಗ್ತಿದ್ವು. ಸಂಪೂರ್ಣ ಅಂದ್ರೆ 22 ಭಯೋತ್ಪಾದಕ ನೆಲೆಗಳನ್ನ ಗುರುತಿಸಿದ್ರು ಅವರು. ಅದು ನಿಮಗೆ ಗೊತ್ತಿರ್ಲಿ. 22 ಭಯೋತ್ಪಾದಕ ನೆಲೆಗಳನ್ನು ಗುರುತಿಸಿ 12 ಮಾತ್ರ ನಾಶಪಡಿಸಿದ್ರು. ಇನ್ನು 10 ಹಂಗೆ ಉಳ್ಕೊಂಡವು. ಆ 10 ಕೂಡ ಮತ್ತೆ ಇನ್ನು 12 ಹುಟ್ಟು ಹಾಕಿ ಆಗ್ತಾವ. ಅದು ಪಾಕಿಸ್ತಾನದ ಧರ್ಮ, ಭಯೋತ್ಪಾದಕ ಧರ್ಮ, ಅದನ್ನ ಯಾರೂ ತಪ್ಸಕ್ಕಾಗಲ್ಲ. ಆದ್ರಿಂದ ಇನ್ನು ಮೇಲೆ ಸುಮ್ಮನಾಗಬಾರ್ದು, ನಿರ್ಣಾಯಕ ಹಂತ ಮುಟ್ಟಿಸ್ಲೇಬೇಕು. ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರ ಏನ್ ಕಿತ್ಕೊಳ್ಬೇಕು ಅಂತಿದೆ ಅದನ್ನ ನಮ್ಮ ವಶಪಡಿಸ್ಕೊಳ್ಬೇಕು. ಕಿತ್ಕೊಳ್ಳೋದಲ್ಲ, ವಶಪಡಿಸ್ಕೊಳ್ಳೋದು ಅಷ್ಟೇ, ನಮ್ದೇ ಅದು. ಹಾಗಾಗಿ ವಶಪಡಿಸ್ಕೊಂಡು ಅದನ್ನು ಕೂಡ ಇಂಪ್ರೂವ್ ಮಾಡಬೇಕು. ಮತ್ತೆ ಬಲೂಚಿಸ್ತಾನ್ನವ್ರು ಏನು ಈಗಾಗಲೇ ಇದು ಮಾಡ್ತಾ ಇದ್ದಾರೆ, ಅವರು ಸ್ವಾತಂತ್ರ್ಯ ಘೋಷಣೆ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಪ್ರೋತ್ಸಾಹ ನೇರವಾಗಿ ಕೊಡ್ಬೇಕು, ಡೈರೆಕ್ಟ್ ಆಗಿ ಅವರಿಗೆ ಪ್ರೋತ್ಸಾಹ ಕೊಟ್ಟು ಅವ್ರ ಪ್ರತ್ಯೇಕ ರಾಜ್ಯ ಆಗ್ಬೇಕು, ಪ್ರತ್ಯೇಕ ದೇಶ ಆಗ್ಬೇಕು. ಕೊನೆಗೆ ಅವ್ರು ಭಾರತದ ಜೊತೆ ಸೇರ್ಕೊಂತಾರೆ. ಯಾಕಂದ್ರೆ ನೆಹರು ಕಾಲದಲ್ಲೇ ಅವರು ಭಾರತ ಜೊತೆಗೆ ಇರ್ತೀವಿ ಅಂತ ಹೇಳಿದ್ರು ಬಲೂಚಿಸ್ತಾನದವರು. ಆ ಪುಣ್ಯಾತ್ಮ ಇರಕ್ ಕೊಡ್ಲಿಲ್ಲ, ಯಾಕಂದ್ರೆ ತುಂಬಾ ದೂರ ಆಗುತ್ತೆ. ಪಾಕ್ ಆಕ್ರಮಣದ ಕಾಶ್ಮೀರನೇ ಬಿಡಿಸ್ಕೊಳ್ಳಿಲ್ಲ, ಇನ್ನು ಬಲೂಚಿಸ್ತಾನ ಯಾವಾಗ ತಗೋಬೇಕು? ನೇಪಾಳದವರು ಭಾರತದ ಜೊತೆ ಸೇರ್ಕೊಂತೀವಿ ಅಂತ ಕೇಳಿದ್ರಂತೆ, ಸೇರಿಸ್ಕೊಳ್ಳಿಲ್ಲ. ನೇಪಾಳದವ್ರು ಸೇರಿಸ್ಕೊಂಡಿದ್ರೆ, ಟಿಬೇಟ್ ನಮ್ ಜೊತೆಗೆ ಇದ್ದಿದ್ರೆ 62ರ ಯುದ್ಧ ಖಂಡಿತ ಸಂಭವಿಸ್ತಿರ್ಲಿಲ್ಲ. ಆದ್ರಿಂದ ಬಹಳ ಮೂರ್ಖತನವನ್ನ ನಮ್ಮ ರಾಜಕಾರಣಿಗಳು ಹಿಂದೆ ಮಾಡಿದ್ದಾರೆ. ಇನ್ಮೇಲೆ ಅಂತಹ ಮೂರ್ಖತನವನ್ನ ಈಗಿನ ಪ್ರಸ್ತುತ ರಾಜಕಾರಣಿಗಳು ಯಾರು ಮಾಡಬಾರದು. ನೋಡೋಣ, ಅವ್ರ ಪರಮಾಣು ಬಾಂಬ್ ಹಾಕಿದ್ರು ಹಾಕ್ಲಿ, ಏನ್ ಭಯ ಪಡ್ಬೇಕಾದಿಲ್ಲ. ಒಂದು ಪಟ್ನ ಹೋದ್ರು ಹೋಗ್ಲಿ, ಬೇಕಾದ್ರೆ ನಮ್ ಕರ್ನಾಟಕದ ಮೇಲೆ ಹಾಕ್ಲಿ, ನಾವು ರೆಡಿ ಇದೀವಿ. ಗೊತ್ತಾಯ್ತಲ್ಲ, ಅಷ್ಟು ಧೈರ್ಯ ಇದ್ರೆ ಕರ್ನಾಟಕದ ಮೇಲಲ್ಲ, ಕಾಶ್ಮೀರದ ಮೇಲೂ ಹಾಕಕ್ಕಾಗಲ್ಲ ಅವ್ರಿಗೆ. ಸುಮ್ಮನೆ ಹೆದರ್ಸ್ತಾರ ಅಷ್ಟೇನೆ. ಒಂದು ನಗರ ಕಳ್ಕೊಂಡ್ರು ಪರವಾಗಿಲ್ಲ. ಹಿರೋಶಿಮಾ ನಾಗಸಾಕಿ ಕಳ್ಕೊಂಡು ಜಪಾನ್ ಉದ್ಧಾರ ಆಯ್ತು, ಮತ್ತೆ ಹಿರೋಶಿಮಾ ನಾಗಸಾಕಿನ ಇಂಪ್ರೂವ್ನೇ ಮಾಡಿದಾರ. ಆದ್ರಿಂದ
ಪರಮಾಣು ದಾಳಿಗೂ ಹೆದರದ್ ಬೇಡ, ಯಾವುದಕ್ಕೂ ಹೆದರದ್ ಬೇಡ. ಇದೇನಾದ್ರೂ ಈ ವಿಮಾನದ ಮೇಲೆ ಭಯೋತ್ಪಾದಕರ ಹುನ್ನಾರ ಇದ್ರೆ, ಅವ್ರ ದಾಳಿ ಇದ್ರೆ ಯಾವ ಮುಲಾಜು ನೋಡೋದ್ ಬೇಡ. ಅಮೆರಿಕಾದವ್ರ ಮಾತು ಕೇಳೋದು ಬೇಡ, ರಷ್ಯಾದವ್ರ ಮಾತು ಕೇಳೋದು ಬೇಡ. ಚೀನಾದವರು ಬರ್ಲಿ ಅವ್ರ ಜೊತೆಗೆ, ನೋಡೋಣ. ಚೀನಾದವರು ಬರ್ಲಿ, ಯಾರು ನಿಂತ್ಕೊಂತಾರ ನಿಂತ್ಕೊಳ್ಳಿ, ಮಹಾಯುದ್ಧನೂ ಹಾಗೆ ಬಿಡ್ಲಿ, ತೊಂದ್ರೆ ಇಲ್ಲ. ಡಿಸೈಡ್ ಆಗ್ಲಿ ಒಂದ್ಸಾರಿ. ಏನ್ ಇಂಥ ದುರ್ಬಲ ಜನಾಂಗ ತಗೊಂಡು 850 ಕೋಟಿ ಮಾಡಿಟ್ಟಿದ್ದೀರಿ ಎಲ್ಲ ಕೂಡಿ, ಏನ್ ಅಗತ್ಯ ಇಲ್ಲ. ಮೂರನೇ ಮಹಾಯುದ್ಧ ಆದ್ರೂ ಆಗ್ಲಿ, ಸತ್ಯ ನಿರ್ಣಯ ಆಗ್ಲಿ, ಭಯೋತ್ಪಾದಕರ ಆಮೇಲೆ ಇಸ್ರೇಲ್ನವ್ರನ್ನ ಸೇರಿಸ್ಕೊಳ್ಳಿ. ಇಸ್ರೇಲ್ನವ್ರು ಕಾಯ್ತಾ ಇದಾರೆ ಈಗ. ಅವ್ರು ಭಯೋತ್ಪಾದಕರನ್ನ ಸಂಪೂರ್ಣ ಹಮಾಸ್ ನಾಶ ಮಾಡಿದ್ರು. ಈಗ ಅವರು ಕೇವಲ 1,500 ಜನ ಅವ್ರನ್ನ ಕೊಂದಿದ್ದಕ್ಕೆ ಅವರು 60,000 ಜನ ಮೇಲೆ ಕೊಂದಿದ್ದಾರೆ ಹೆಚ್ಚು ಕಡಿಮೆ. ಭಯೋತ್ಪಾದಕ ಸಂಘಟನೆಯನ್ನ ಸಂಪೂರ್ಣವಾಗಿ ನಾಶ ಮಾಡಿದ್ದಾರೆ. ಆದ್ರಿಂದ ಒಂದು ನಿರ್ಣಯ ಆಗ್ಬೇಕು. ಮೋದಿಯವ್ರ ಕಾಲದಲ್ಲೇ ಆಗ್ಬೇಕದು, ಆದಷ್ಟು ಬೇಗ ಆಗ್ಬೇಕು. ನನ್ನ ಅನಿಸಿಕೆ ಪ್ರಕಾರ ಅದು ಆಗಿರೋದು ನೋಡಿದ್ರೆ, ಅದು ಅವ್ರು ಅಹಮದಾಬಾದ್ ಆರಿಸ್ಕೊಂಡಿದ್ದಾರೆ ಅಂದ್ರೆ ಆ ಗುಜರಾತ್ನ ಕೆಲವು ಅಂತ ಮತ ಅಂದ್ರು ಅದಕ್ಕೆ ಸಪೋರ್ಟ್ ಕೊಟ್ಟಂಗೂ ಕಾಣ್ತಾರೆ. ಆದ್ರಿಂದ ಅದನ್ನ ನಿರ್ಣಯ ಮಾಡುತ್ತೆ ಕಾನೂನು ಮತ್ತು ವಿಧಿ ನಿರ್ಣಯ ಮಾಡುತ್ತೆ. ಸಂವಿಧಾನ ದತ್ತವಾಗಿ ಅದನ್ನ ಕಂಡಿಡ್ಕೊಂಡು ಸತ್ಯವನ್ನು ಕಂಡಿಡ್ಕೊಳ್ಳಿ, ಸತ್ಯವನ್ನು ಕಂಡಿಡ್ಕೊಂಡು ಸರಿಯಾಗಿ ಶಿಕ್ಷಿಸ್ಬೇಕು. ಮತ್ತೊಂದು ಘೋಷಣೆ ಮಾಡಿದಾರೆ ನಮ್ಮವರು, ಯಾವುದೇ ಭಯೋತ್ಪಾದಕ ದಾಳಿ ನಮ್ಮ ದೇಶದ ಮೇಲೆ ಆದ್ರೂ ಅದು ಯುದ್ಧನೇ ಅಂತ ನಾವು ಕನ್ಸಿಡರ್ ಮಾಡ್ತೀವಿ, ಆವಾಗ ನಾವು ಯುದ್ಧ ವಿರಾಮಕ್ಕೆ ಒಪ್ಕೊಳ್ಳಲ್ಲ ಅನ್ನುವ ಮಾತನ್ನ ಮೋದಿಯವರು ನೇರವಾಗಿ ಹೇಳಿದ್ದಾರೆ. ಮತ್ತು ರಕ್ಷಣಾ ಸಚಿವರು ಹೇಳಿದ್ದಾರೆ, ವಿದೇಶಾಂಗ ಸಚಿವರು ಹೇಳಿದ್ದಾರೆ, ಹಿಂದೆನೇ ಹೇಳಿದ್ದಾರೆ. ಅದಕ್ಕೆ ಈಗ ಸರಿಯಾದಂತಹ ಶಿಕ್ಷೆ ಆಗ್ಲಿ. ಯಾಕಂದ್ರೆ ನೋಡಿ, ಅವರು ಅಷ್ಟು ಜನ ಅಮಾಯಕರು, ಸಾಮಾನ್ಯ ಅದರಲ್ಲಿ ಹೊರಟಿದ್ದವರು ಎಂತೆಂಥ ಕನಸುಗಳು ಹೊತ್ಕೊಂಡು ಹೊರಟಿದ್ರು, ಎಷ್ಟು ಒಳ್ಳೆ ಕೆಲ್ಸಕ್ಕೆ ಹೊರಟಿದ್ರು, ಎಷ್ಟು ಜನ ಏನೇನು ದೇಶಕ್ಕೋಸ್ಕರ ಉಪಕಾರ ಮಾಡಕ್ ಹೊರಟಿರ್ಬೋದು. ಆಮೇಲಿಂದ ಸಂಬಂಧಿಕರನ್ನ ಮಕ್ಕಳನ್ನ ಹರಿಸ್ಕೊಂಡು ತಂದೆ ತಾಯಿಗಳು ಹೊರಟಿರ್ಬೋದು, ಅಜ್ಜ ಅಜ್ಜಿ ಹೊರಟಿರ್ಬೋದು. ಅಂತವ್ರನ್ನೆಲ್ಲರನ್ನು ಬಲಿ ತಗೊಳ್ತಾರೆ ಇವರು ಅಂತಂದ್ರೆ ಇವರಿಗೆ ಶಿಕ್ಷೆ ಆಗಬೇಕು. ನನ್ನ ಅನಿಸಿಕೆ ಇದೆ, ನೋಡೋಣ ಅದು ಏನಿದೆಯೋ. ಅದು ಭಯೋತ್ಪಾದಕ ದಾಳಿ ಆಗಿದ್ರೆ ಮಾತ್ರ ಅದಕ್ಕೆ ದೊಡ್ಡ ಶಿಕ್ಷೆ ಕೊಡ್ಬೇಕು. ಇಡೀ ಪಾಕಿಸ್ತಾನಕ್ಕೆ ಶಿಕ್ಷೆ ಕೊಡ್ಬೇಕು, ಬರೀ ಭಯೋತ್ಪಾದಕರಿಗಲ್ಲ. ಅವರು ಪಾಕಿಸ್ತಾನ ರಾಜಕಾರಣಿಗಳು ಕೂಡ ಭಯೋತ್ಪಾದಕರೇ, ಅವರು ಭಯೋತ್ಪಾದಕರು ಇದ್ದಂಗೆ ಅವರು, ಅದ್ರಾಗ ಏನ್ ಸಂಶಯ ಇಲ್ಲ. ಆದ್ರಿಂದ ಅದು ತಕ್ಕ ಶಿಕ್ಷೆ ಆಗ್ಲಿ ಮತ್ತು ಬೇಗ ಅದ್ರ ಸತ್ಯ ಕಂಡಿಡಿಯೋ ಹಾಗೆ ಆ ದೇವರ ಶಕ್ತಿ ಕೊಡ್ಲಿ ಅಂತ ಎಲ್ಲರೂ ಬಂದು ತಿಳ್ಕೊಂಡು ಹಾಗೆ ಹೇಳ್ತಾ, ಇದಿಷ್ಟು ಇವತ್ತಿನ ಚಿಂತನ. ಆತ್ಮಗಳಿಗೆ ಶಾಂತಿ ಕೋರೋಣ. ಏನ್ ನಾವು ಮೌನ ಮಾಡಿದ ಕ್ಷಣಕ್ಕೇನೆ ಶಾಂತಿ ಕೋರದಂಗೇನಲ್ಲ. ಆತ್ಮಗಳು ಮತ್ತೆ ನಮ್ಮ ದೇಶದಲ್ಲೇ ಹುಟ್ಟಿ ಬರಲಿ, ಧೀರರಾಗಿ ಶೂರರಾಗಿ ಅಂತವ್ರನ್ನ ಶಿಕ್ಷಿಸುವಂತಹ ಮತ್ತು ದೇಶೋದ್ಧಾರಕ್ಕಾಗಿ ದೇಶಭಕ್ತರಾಗಿ 242 ಅದ್ರಲ್ಲಿ 53 ಜನ ಬ್ರಿಟಿಷರು ಇದ್ದಾರೆ, ಪೋರ್ಚುಗೀಸರು ಇದ್ದಾರೆ. ಅವರೆಲ್ಲರೂ ನಮ್ಮಲ್ಲೇ ಹುಟ್ಟು ಬರಲಿ, ನಮ್ಮಲ್ಲಿ ಹುಟ್ಟು ಬಂದು ಧೀರರಾಗಿ ವೀರರಾಗಿ ಬಾಳ್ಲಿ ಅಂತ ಹಾರೈಸೋಣ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.